ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲೂ ಕೂಡ ಹಕ್ಕಿ ಜ್ವರ ಪತ್ತೆಯಾಗಿದೆ. ಹಕ್ಕಿ ಜ್ವರ ಪತ್ತೆ ಹಿನ್ನೆಲೆಯಲ್ಲಿ ವರದಹಳ್ಳಿಗೆ ಜನರನ್ನ ನಿರ್ಬಂಧಿಸಲಾಗಿದೆ. ಸುತ್ತಮುತ್ತಲ ಗ್ರಾಮಸ್ಥರಿದಾರಲ್ಲ, ಅವ್ರು ಯಾರು ಕೂಡ ವರದಹಳ್ಳಿಗೆ ಹೋಗಬಾರ್ದು ಅನ್ನುವಂತಹ ನಿರ್ಬಂಧವನ್ನ ಹೇರಲಾಗಿದೆ. ಈಗಾಗಲೇ ಹಕ್ಕಿ ಜ್ವರ ಬಂದ ನಂತರವೇ ಒಂದಷ್ಟು ಜನರಿಗೆ ಅಲ್ಲಿ ಹೋಗಬಾರ್ದು ಅನ್ನುವಂತಹ ಆತಂಕ ಇರದೆ ಸಹಜವಾಗಿ. ಆ ಆತಂಕದ ಜೊತೆಗೇನೆ ಈಗಾಗಲೇ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ಸೂಚನೆಯನ್ನ ಕೊಡಲಾಗಿದೆ. ಬೇರೆ ಬೇರೆ ಊರಿನ ಜನ ಯಾರೂ ಕೂಡ ವರದಹಳ್ಳಿಗೆ ಬರಬಾರ್ದು, ಸುತ್ತಮುತ್ತಲಿನ ಗ್ರಾಮಸ್ಥರು ಹೋಗಬಾರ್ದು ಅನ್ನುವ ನಿರ್ಬಂಧವನ್ನ ಹೇರಲಾಗಿದೆ. ಹಕ್ಕಿ ಜ್ವರದ ನಂತರ ಗ್ರಾಮಕ್ಕೆ ಬರೋದಕ್ಕೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಗ್ರಾಮದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಜಿಲ್ಲಾಡಳಿತ ಕೈಗೊಂಡಿದೆ. ಪ್ರತಿನಿತ್ಯ ಗ್ರಾಮದಲ್ಲಿ ಬ್ಲೀಚಿಂಗ್ ಔಷಧಿಗಳ ಸಿಂಪಡಣೆಯನ್ನ ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಮನೆ ಮನೆಗೂ ಭೇಟಿಯನ್ನ ಕೊಟ್ಟು ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. 400ಕ್ಕೂ ಹೆಚ್ಚು ಕೋಳಿಗಳನ್ನ ಕೊಂದು ಈಗ ವಿಲೇವಾರಿ ಮಾಡಲಾಗ್ತಾ ಇದ್ದು 3 ತಿಂಗಳ ಕಾಲ ವಿಲೇವಾರಿ ಸ್ಥಳಕ್ಕೆ ಹೋಗಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನ ಈಗಾಗಲೇ ನೀಡಲಾಗಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮನೆ ಮನೆಗೂ ಅಲ್ಲಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 400ಕ್ಕೂ ಹೆಚ್ಚು ಕೋಳಿಗಳನ್ನ ಅಲ್ಲಿ ಕೊಂದು ವಿಲೇವಾರಿ ಮಾಡಲಾಗಿದ್ದು, ಯಾವ ಸ್ಥಳ ಇದೆಯಲ್ಲ ವಿಲೇವಾರಿ ಮಾಡಿರುವಂತಹ ಸ್ಥಳ, ಯಾರು ಕೂಡ ಅಲ್ಲಿಗೆ 3 ತಿಂಗಳ ಕಾಲ ಹೋಗಬಾರ್ದು ಅನ್ನುವಂತಹ ಸೂಚನೆ ನೀಡಲಾಗಿದೆ. ಇನ್ನು ಗ್ರಾಮದಲ್ಲಿ ಸುಣ್ಣ ಬ್ಲೀಚಿಂಗ್ ಬಳಸಿ ಕೋಳಿಗಳ ಸಾಮೂಹಿಕ ವಿಲೇವಾರಿಯನ್ನ ಮಾಡಿದ್ರು ಅಧಿಕಾರಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ ಇದೀಗ ಒಂದು ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳು ತುರ್ತು ಸಭೆಯನ್ನ ಕೂಡ ಮಾಡಿದ್ರು. ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಇಲ್ಲಿನ ಕಥೆ ಏನು ಈಗ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಈಗಾಗಲೇ ಒಂದು ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಡಿಸಿ ಕೂಡ ತುರ್ತು ಸಭೆಯನ್ನ ಮಾಡಿದ್ರು. ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಸದ್ಯಕ್ಕೆ ಈಗ ಗ್ರಾಮದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಜನ ಆತಂಕದಲ್ಲಿದ್ದಾರಾ? ಏನೆಲ್ಲ ಸೂಚನೆಗಳನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆ? ನವಿತಾ, ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಈ ಹಕ್ಕಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಗ್ರಾಮದಲ್ಲಿ ಒಂದು ರೀತಿಯಾದಂತಹ ಭಯದ ವಾತಾವರಣ ಶುರುವಾಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಒಂದೇ ದಿನದಲ್ಲಿ ಒಂದು 45 ಕೋಳಿಗಳಿಗೂ ಹೆಚ್ಚು ಒಂದು ಇದ್ದಕ್ಕಿದ್ದಂತೆ ಒಂದು ಸಾವನ್ನಪ್ಪಿರುವ ಘಟನೆಗೆ ಸಂಬಂಧಿಸಿದಂತೆ ಒಂದು ಸ್ಥಳಕ್ಕೆ ಅಧಿಕಾರಿಗಳು ಮಾಹಿತಿ ತಿಳಿಯುತ್ತಿದ್ದಂತೆ ಒಂದು ಕೋಳಿಗಳ ಶಾಂಪಲ್ಸ್ ಅನ್ನ ಒಂದು ಲ್ಯಾಬ್ಗೆ ಕಳಿಸಲಾಗಿದ್ರು. ಈ ಲ್ಯಾಬ್ ನಲ್ಲಿ ಒಂದು ಹಕ್ಕಿ ಜ್ವರ ಬಂದಿದೆ ಅಂತ ಕನ್ಫರ್ಮ್ ಮಾಡಿದ ಅಧಿಕಾರಿಗಳು ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು ತುರ್ತು ಸಭೆಯನ್ನ ಇಲಾಖೆ ಅಧಿಕಾರಿಗಳಿಗೆ ಏರ್ಪಡಿಸಿದ್ರು. ಈ ಒಂದು ತುರ್ತು ಸಭೆಯಲ್ಲಿ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿಯಾದಂತಹ ನಿರ್ಬಂಧವನ್ನ ಮಾಡಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು, ಗ್ರಾಮಸ್ಥರಲ್ಲಿ ಯಾವ ರೀತಿ ಅರಿವು ಮೂಡಿಸಬೇಕು, ಈ ಹಕ್ಕಿ ಜ್ವರ ಬಂದ ಹಿನ್ನೆಲೆ ಈ ಸಾಮಾನ್ಯವಾಗಿ ಹಕ್ಕಿಗಳಾಗಿರ್ಬೋದು, ಗ್ರಾಮದಲ್ಲಿರುವಂತಹ ಕೋಳಿಗಳಾಗಿರ್ಬೋದು, ಇವುಗಳನ್ನ ಯಾವ ರೀತಿ ಈ ಒಂದು ಸೋಂಕು ಹರಡದಂತೆ ಕಟ್ಟೆಚ್ಚರಿಕೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು, ಈ ರೀತಿ ಸಂಪೂರ್ಣವಾದಂತಹ ಒಂದು ತುರ್ತು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಮುಖ್ಯವಾಗಿ ಇಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆಗಿರ್ಬೋದು, ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಆಗಿರ್ಬೇಕು, ಆ ಒಂದು ಸಂಪೂರ್ಣವಾಗಿ ಗ್ರಾಮದಲ್ಲಿ ಬೀಡುಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ 3 ದಿನಗಳಿಂದಲೂ ಸಹ ಒಂದು ಆರೋಗ್ಯ ಇಲಾಖಾಧಿಕಾರಿಗಳು ಅಥವಾ ಪಶುಸಂಗೋಪನಾ ಇಲಾಖೆ ಪಂಚಾಯತಿ ಅಧಿಕಾರಿಗಳು ಗ್ರಾಮದಲ್ಲಿ ಬೀಡುಬಿಟ್ಟಿದ್ದು, ಒಂದು ಬ್ಲೀಚಿಂಗ್ ವ್ಯವಸ್ಥೆ ಆಗಿರ್ಬೋದು, ಗ್ರಾಮದ ಸಂಪೂರ್ಣವಾಗಿ ಔಷಧಿ ಸಿಂಪಡಣೆ ಆಗಿರ್ಬೋದು, ಹೀಗೆ ಪ್ರತಿನಿತ್ಯವೂ ಸಹ ಈ ಒಂದು ಕಾರ್ಯಾಚರಣೆ ರಿಪೀಟ್ ಆಗ್ತಾ ಇರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಸೋಂಕು ಜನರಿಗೆ ಹರಡಬಾರದು, ಒಟ್ಟಿನಲ್ಲಿ ಹೀಗೆ ಉಳಿದಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಸಹ ಈ ಸೋಂಕನ್ನು ಹರಡಬಾರದು ಎಂಬ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಾಕಷ್ಟು ರೀತಿಯಾದಂತಹ ಕಟ್ಟುನಿಟ್ಟಿನೆಗಳನ್ನ ಏರ್ಪಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಗ್ರಾಮಕ್ಕೆ ಬರುವಂತಹ ಮುಖ್ಯವಾದಂತಹ ದಾರಿಗಳು ಏನಿದಾವೋ ಆ ದಾರಿಗಳಿಗೆ ಸಂಪೂರ್ಣವಾಗಿ ನಿರ್ಬಂಧ ಹೇರಲಾಗ್ತಾ ಇದೆ. ಅಂದ್ರೆ ಒಂದು ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಚೆಕ್ ಪೋಸ್ಟ್ ಗಳನ್ನ ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಈ ಕೋಳಿಗಳನ್ನ ಮಾಂಸ ಖರೀದಿ ಮಾಡಬಾರ್ದು ಅಥವಾ ತರಬಾರ್ದು, ಗ್ರಾಮದಿಂದ ಯಾರು ಸಹ ಕೋಳಿಗಳನ್ನ ಬೇರೆ ಕಡೆಗೆ ಸಾಗಿಸಬಾರ್ದು. ಈ ಒಂದು ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಪೊಲೀಸ್ ಇಲಾಖೆ ಸಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.